ಹರೇ ಶ್ರೀನಿವಾಸ. ಬ್ರಹ್ಮಕೊರವಂಜಿ ಶ್ರೀ ಹೆಳವನಕಟ್ಟೆ ಗಿರಿಯಮ್ಮನವರ ದೀರ್ಘಕೃತಿ ಬ್ರಹ್ಮಕೊರವಂಜಿ. ಅದರಲ್ಲಿ ತಮಗೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಾನು ಇದರಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ತಾವು ತಮ್ಮ ಹೆಸರನ್ನು ವೀಕ್ಷಕರಿಗೆ ಹೇಳಬೇಕು. ನನ್ನ ಹೆಸರು ಗೀತಾ ಗೋಪಣ್ಣ. ಗೀತಾ ಗೋಪಣ್ಣ, ಹೌದಾ? ಕರೆಕ್ಟಾ? ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಹಾಂ, ಆಯ್ತು. ಪರಮಾತ್ಮನ ಕುಡಿ ಹುಬ್ಬುಗಳು ಹೇಗಿವೆ? ಪರಮಾತ್ಮನ ಕುಡಿ ಹುಬ್ಬುಗಳು ಹೇಗಿವೆ? ಪರಮಾತ್ಮನ ಕುಡಿ ಹುಬ್ಬುಗಳು ಜಗಿ ಜಗಿಸುತ್ತಿವೆ. ಝಗಿ ಝಗಿಸುತ್ತಿವೆ. ಸರಿಯಾದ ಉತ್ತರ. ಝಗ ಝಗ ಅಂತ ಇರ್ತಿದ್ ಅವನ ಹುಬ್ಬುಗಳು. ಓಕೆ. ಎಡ ಹೆಗಲಲಿ ಎಡಗಲ್ಲವನೀಕಿ, ಎಡ ಹೆಗಲಲಿ ಎಡಗಲ್ಲವನೀಕಿ, ಕುಡಿ ಹೂಬುಗಳೆಲ್ಲಾಡಿಸುತ್ತ, ಕುಡಿ ಹೂಬುಗಳೆಲ್ಲಾಡಿಸುತ್ತ ಕೊಳಲುದೋ ಇನ್ನೊಮ್ಮೆ ರಂಗಯ್ಯ, ಕೊಳಲುದೋ ಮತ್ತೊಮ್ಮೆ ಕೃಷ್ಣಯ್ಯ. ನಾದ ಮೂರುತಿ ಗೋಪಿ ಜನಲೋಲ, ನಾದ ಮೂರುತಿ ಗೋಪಿ ಜನಲೋಲ, ಶ್ರೀದ ವಿಠಲ ಗೋಪಾಲ ಬಾಲ, ಶ್ರೀದ ವಿಠಲ ಗೋಪಾಲ ಬಾಲ, ಕೊಳಲುದೋ ಇನ್ನೊಮ್ಮೆ ರಂಗಯ್ಯ, ಕೊಳಲುದೋ ಮತ್ತೊಮ್ಮೆ ಕೃಷ್ಣಯ್ಯ. ಅವನು ಪರಮಾತ್ಮನ ಕುಡಿ ಹುಬ್ಬುಗಳನ್ನು ಆ ರೀತಿ ಅವನ್ನ ಎಲ್ಲ ಒಟ್ಟ ನಖಶಿಖಾಂತ ಏನಂದ್ರೆ ಹೊಗಳೋದೆ ಹರಿದಾಸರ ಒಂದು ಏನಂದ್ರೆ ಹಬ್ಬ ಅವ್ರಿಗೆ, ಹರಿದಾಸರಿಗೆ ಅಲ್ವಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ತಪ್ಪು ಹೇಳುವ ಕೊರವಿ ನಾನಲ್ಲ ಎಂದು ಬ್ರಹ್ಮಕೊರವಿಯು ದೇವಕಿಗೆ ಏನು ತಗೊಂಬ ಅಂತ ಹೇಳ್ತಾಳೆ. ತಪ್ಪು ಹೇಳುವ ಕೊರವಿ ನಾನಲ್ಲ ಎಂದು ಬ್ರಹ್ಮಕೊರವಿಯು ದೇವಕಿಗೆ ಏನು ತಾರೆ ಎಂದಳು? ಬ್ರಹ್ಮಕೊರವಿಯು ದೇವಕಿಗೆ ಕರ್ಪೂರವೀಳ್ಯವ ತಾರೆ ಎಂದು ಹೇಳಿದರು. ಕರ್ಪೂರವೀಳ್ಯವ ತಾರೆ ಅಂತ ಹೇಳ್ತಾರೆ. ಸರಿಯಾದ ಉತ್ತರ. ಅಂದರೆ ಒಂದೊಂದು ಇದು ಹೇಳಿದಾಗೂ ಅದನ್ನು ತೊಗೊಂಬಂದ್ಕೊಡ್ರಿ, ಇದನ್ನು ತೊಗೊಂಬಂದ್ಕೊಡ್ರಿ, ಇದು ಕೊರವಿದು. ಯಾಕೆಂದರೆ ಅದು ಇರೋದೇ ಹಾಗೆ, ಹೇಳೋದು ಮತ್ತು ಡಿಮಾಂಡ್ ಮಾಡೋದು ಅಲ್ವಾ, ಆ ರೀತಿ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ ಕೊರವಿದು ಇದು. ಈಗ ಮೂರನೇ ಪ್ರಶ್ನೆ ತಮಗೆ. ಹರುಷದಿಂದ ಗೋವಿಂದನತ್ತ ಹೋದ ಅಕ್ರೂರನು ಏನು ಮಾಡಿದನು? ಹರುಷದಿಂದ ಗೋವಿಂದನತ್ತ ಹೋದ ಅಕ್ರೂರನು ಏನು ಮಾಡಿದನು? ಅಕ್ರೂರನು ಮಾವ ಕಂಸ ಬಿಲ್ಲು ಹಬ್ಬಕ್ಕೆ ಕರೆಸಿದ ದೇವ ಚಿತ್ತೈಸಬೇಕೆಂದು ಹೇಳಿದರು. ಏನು ಇನ್ನೊಂದ್ಸಲಿ ಹೇಳ್ಬಿಡ್ತೀರಾ? ಮಾವ ಕಂಸ ಬಿಲ್ಲು ಹಬ್ಬಕ್ಕೆ ಕರೆಸಿದ ದೇವ ಚಿತ್ತೈಸಬೇಕೆಂಬನು ಅಕ್ರೂರನು. ಚಿತ್ತೈಸೆಂಬನು ಅಂದ್ರೆ ರೀತಿ ಇದರ ನುಡಿಗಳು ಅಂತ ಹೇಳ್ತಾನೆ ಅಕ್ರೂರ. ಸರಿಯಾದ ಉತ್ತರ. ಮಾವ ಕಂಸ ಹೇಳ್ಕಳಿಸಿರ್ತಾನೆ ಬಿಲ್ಲು ಹಬ್ಬಕ್ಕೆ ಬರಬೇಕು ಅಂತ ಚಿತ್ತೈಸೆಂಬನು ಅಂತ ಅಂದ್ಬಿಟ್ಟು ಅಕ್ರೂರನ್ನು ತಿಳಿಸ್ತಾನೆ. ಇನ್ನು ಕೊನೆಯ ಪ್ರಶ್ನೆ ತಮಗೆ. ತಾವೇನಾದ್ರು ಹೇಳೋದಿದ್ದಾನೆ? ಈ ತುಂಬ ದೊಡ್ಡ ಅವಕಾಶ. ಈ ಸಂದರ್ಭದಲ್ಲಿ ನಾನು ಬ್ರಹ್ಮಕೊರವಂಜಿ ಪರಿಚಯ ಮಾಡಿಕೊಂಡು ಮೊದಲನೇ ಸಲ ನನ್ನ ಕೇಳಿದೆ. ನಾನು ತುಂಬ ಕಂಪೇರ್ ಮಾಡಿಕೊಂಡು ಶ್ರೀನಿವಾಸ ಕಲ್ಯಾಣದಲ್ಲಿ ಏನ ಬರ್ತಾನಲ್ಲ ಕೊರವಂಜಿ, ಶ್ರೀನಿವಾಸನೇ ಕೊರವಂಜಿ ಇದರಲ್ಲಿ ಬರ್ತಾನಲ್ಲ, ಅದನ್ನ ಕೇಳಿದ್ವಿ. ಇದನ್ನ ನೋಡಿರ್ಲಿಲ್ಲ ಅಲ್ವಾ? ತುಂಬಾ ಚೆನ್ನಾಗಿದೆ, ಸ್ವಾರಸ್ಯವಾಗಿ ಇದೆ. ಓಕೆ, ಕೊನೆಯ ಇದಕ್ಕೆ ಹೋಗ್ಲಾ ನಾನು. ಬ್ರಹ್ಮ ಕೊರವಿಯು ಯಾರನ್ನು ತನ್ನ ಕೂಸನ್ನಾಗಿ ಮಾಡಿಕೊಂಡು ಬಂದಿರುವಳು ಎಂದು ನಾವು ಊಹಿಸಬಹುದಾಗಿದೆ. ಬ್ರಹ್ಮ ಕೊರವಿಯು ಯಾರನ್ನು ತನ್ನ ಕೂಸನ್ನಾಗಿ ಮಾಡಿಕೊಂಡು ಬರ್ತಾಳಲ್ಲಿ ಎಂದು ನಾವು ಊಹಿಸಬಹುದಾಗಿದೆ. ಬ್ರಹ್ಮಕೊರವಿಯು ರುದ್ರದೇವರನ್ನ ತನ್ನ ಕೂಸನ್ನಾಗಿ ಮಾಡಿಕೊಂಡಿರುವಳು ಎಂದು ನಾವು ಊಹಿಸಬಹುದಾಗಿದೆ. ಇದರಲ್ಲಿ ಬ್ರಹ್ಮಕೊರವಿ ಅದರಲ್ಲಿ ಯಾರನ್ನ ಮಾಡ್ಕೊಂಡಿದ್ದು ಕೂಸನ್ನ? ಬ್ರಹ್ಮದೇವರನ್ನ ಕೂಸಾಗಿ. ಸರಿಯಾದ ಉತ್ತರ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಶ್ರೀನಿವಾಸ ಕಲ್ಯಾಣ ಅಧ್ಯಯನ ಮಾಡ್ತಾ ಇದ್ದೀರಿ, ಒಳ್ಳೇದಾಗ್ಲಮ್ಮ. ಇನ್ನು ಮತ್ತು ಮುಂದಿನ ಅಧ್ಯಯನ ನಮ್ಮ ವಿದ್ಯಾಲಯದಿಂದ ಮಾಡಿ ಅಂತ ತಮಗೆ ಕೇಳ್ಕೊತಾ ಇದ್ದೀವಿ. ಹಾಗೇನೆ ಏನಂದ್ರೆ ಅಧ್ಯಯನ ಮಾಡಿದಷ್ಟು ಆನಂದ ಆಗುತ್ತೆ. ಏನಂದ್ರೆ ಹೆಚ್ಚೆಚ್ಚು ವಿಷಯಗಳು ಗೊತ್ತಾಗುತ್ತೆ. ಈಗ ರಾಮಾಯಣ ಮಹಾಭಾರತ ಅದು ಇದು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಆದರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಅಧ್ಯಯನ ಮಾಡಿದಾಗಲೇ ಗೊತ್ತು. ಈಗ ನೋಡ್ರಿ ಶ್ರೀನಿವಾಸ ಕಲ್ಯಾಣದ್ದೂ ಒಂದೇ,
ಇದನ್ನು ಒಂದೇ, ಎಲ್ಲ ಹೇಳೋ ತಾತ್ಪರ್ಯಗಳೆಲ್ಲ ಒಂದೇ ಇದೆ, ಆದ್ರೆ ಅಲ್ಲಿ ಪಾತ್ರಗಳು ಬೇರೆ. ಆ ರೀತಿ ಒಂದು ಪರಮಾತ್ಮನ ಗುಣಗಾನವನ್ನು ಮಾಡೋಣ, ಒಳ್ಳೆ ಜನ್ಮವನ್ನು ಕೊಟ್ಟಾನೆ ಪರಮಾತ್ಮ, ಅದನ್ನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ತಮಗೆ ಈ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ನಮಸ್ಕಾರ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.